ನಿಮ್ಮ ರಿಲೇಷನ್‌ಶಿಪ್ಪಲ್ಲಿ ನಾನು ಹೇಳುವಂಥ ಈ ಒಂದು ಚೀಟಿಂಗ್ ನಡೀತಿದೆಯಾ ಚೆಕ್ ಮಾಡ್ಕೊಳ್ಳಿ. ತುಂಬಾ ಇವತ್ತು ಅದೇ ಚೀಟಿಂಗ್ ನಡೀತಾ ಇರೋದಂದ್ರೆ ಮೋಸ ನಡೀತಾ ಇರೋದು. ಅದಕ್ಕೆ ಹೇಳ್ತೀವಿ ಎಮೋಷನಲ್ ಚೀಟಿಂಗ್ ಅಂತ ಹೇಳ್ತೀವಿ. ಸೊ ಎಮೋಷನಲ್ ಚೀಟಿಂಗ್ ಅಂದ್ರೆ ಏನು? ಹೇಗಿರುತ್ತೆ? ಅದನ್ನ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ 3 ಟಿಪ್ಸ್‌ನ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಬಟ್ ಇವತ್ತಿನ ಜನರೇಷನಲ್ಲಿ ಇದು ತುಂಬಾ ಕಾಮನ್ ಆಗಿ ನಡೀತಾ ಇದೆ. ಸೊ ನಿಮ್ಮ ರಿಲೇಷನ್‌ಶಿಪ್ಪಲ್ಲೂ ಇದೇನಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಬಟ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಬಟ್ ಇರಬಾರ್ದು ಆಕ್ಚುಲಿ ನನ್ನ ಪ್ರಕಾರ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಇನ್ನ 3000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ನಮ್ಮ ಚಾನಲ್ ಅಂದ್ರೆ ನಿಮ್ಮ ಚಾನಲ್ ಇಲ್ಲಿಗೆ ಜೈ ಮೋಟಿವೇಶನಲ್ ಸ್ಪೀಕರ್ ಏನಿದೆ 50,000 ಹಿಟ್ ಆಗುತ್ತೆ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಳ್ತಾ ಹೋಗ್ತೀನಿ, ತುಂಬಾ ನೀಟಾಗಿ ಅರ್ಥ ಮಾಡ್ಕೊಂಡು ಹೋಗಿ. ಓಕೆ, ಪಾರ್ಟ್ನರ್ಗಿಂತ ಬೇರೆ ವ್ಯಕ್ತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು, ಇದಕ್ಕೆ ಹೇಳ್ತೀವಿ ಎಮೋಷನಲ್ ಚೀಟಿಂಗ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಪಾರ್ಟ್ನರ್ಗಿಂತ ಬೇರೆ ವ್ಯಕ್ತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು. ನಿಮ್ಮ ಜೊತೆಗೆ ಈಗ ಪಾರ್ಟ್ನರ್ ಇರ್ತಾರೆ, ಬಟ್ ಆ ಪಾರ್ಟ್ನರಿಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು, ಅಟೆನ್ಷನ್ ಕೊಡಬೇಕು, ವ್ಯಾಲ್ಯೂಸ್ ಕೊಡಬೇಕು, ಅಥವಾ ಅವ್ರದ್ದು ಡಿಸಿಷನ್ಸ್ ತಗೊಳ್ಬೇಕು, ಅವ್ರ ಮಾತು ಕೇಳಬೇಕು ಕೇಳಬಾರ್ದು, ಎಲ್ಲಾನು ಕೂಡ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಲ್ಲ. ಬೇರೆ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಅನ್ನು ಜಾಸ್ತಿ ಕೊಡ್ತಾ ಬರ್ತಾರೆ. ದಿಸ್ ಇಸ್ ಕಾಲ್ಡ್ ಎಮೋಷನಲ್ ಚೀಟಿಂಗ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಆಗಬಾರ್ದು, ಬಟ್ ತುಂಬಾ ಜನಗಳಲ್ಲಿ ಈ ಪ್ರಾಬ್ಲಮ್ಸ್ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಈ ತರ ನಡ್ಕೊಳ್ತಿದ್ದೀರಿ, ಸೊ ನಾನು ಹೇಳೋದು ಜೊತೆಗಿರೋರ ಜೊತೆಗೇನೆ ಕರೆಕ್ಟಾಗಿ ನಡ್ಕೊಳ್ತಿಲ್ಲ, ನೀವು ಯಾವುದೋ ವ್ಯಕ್ತಿ ಒಟ್ಟಿಗೆ ನಡ್ಕೋತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಶಾಶ್ವತವಾಗಿರೋಕೆ ಸಾಧ್ಯ ಇಲ್ಲ. ಆ್ಯಂಡ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಇರೋಕೆ ಸಾಧ್ಯನೂ ಇಲ್ಲ. ಇದನ್ನ ಹೇಳ್ತೀನಿ ಟು ಬಿ ಫ್ರಾಂಕ್ಲಿ. ಸೊ ಹಾಗಾಗಿ ಈ ಎಮೋಷನಲ್ ಚೀಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಾರ್ಟ್ನರ್ಸ್ಗೆ ನೀವು ಆ ಒಂದು ಕರೆಕ್ಟ್ ಆಗಿ ಫೈನ್ ಆಗಿ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಏನು ಕೊಡ್ತೀರಿ ಹಾಗೆ ಜೊತೆಗಿರೋರಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡಿ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಪಾರ್ಟ್ನರ್ಗೆ ಗೊತ್ತಾಗದಂಗೆ ಸ್ಪೆಷಲ್ ಕನೆಕ್ಷನ್ನ ಮೇಂಟೈನ್ ಮಾಡುವಂಥ ಬುದ್ಧಿ ಬೇರೆ ಕಡೆ. ಹಾಗಾದ್ರೆ ನಾನು ಫಿಸಿಕಲ್ ಅಂತಾನೆ ಹೇಳ್ತೀರಾ, ಜಸ್ಟ್ ಇದು ಎಷ್ಟೋ ಜನ ಫಿಸಿಕಲ್ಗೆ ಮೂವ್ ಆನ್ ಆಗ್ದಿರಾ ಎಮೋಷನಲಿನೂ ಮೂವ್ ಆನ್ ಆಗ್ಬಿಡ್ತಾರೆ. ಫಿಸಿಕಲ್ ನಾನು ಹೇಳ್ತಿಲ್ಲ ಆಕ್ಚುಲಿ, ಅಂದ್ರೆ ಫಿಸಿಕಲ್ ಅವ್ರ ಮನಸ್ಸು ಒಪ್ಪಲ್ಲ, ಬಟ್ ಸ್ಟಿಲ್ ಇದು ಕೂಡ ಚೀಟಿಂಗೇನೆ. ಓಕೆ, ಅಂದ್ರೆ ಸ್ಪೆಷಲ್ ಕೇರ್ ತಗೊಂಡು ಅವರೊಟ್ಟಿಗೆ ಲೈಕ್ ಸ್ಪೆಷಲ್ ಕನೆಕ್ಟಿವಿಟಿ ಬೆಳೆಸ್ಕೊಳ್ಳೋದು. ಲೈಕ್ ಮನೆಯಲ್ಲಿ ಇವ್ರಿಗಿಂತ ಜಾಸ್ತಿ ಕೇರು, ಅಕ್ರೆ, ಕಾಳಜಿ, ಪ್ರೀತಿ ಎಲ್ಲ ಇರುತ್ತೆ. ಬಟ್ ಹಂಗಂದ್ರೆ ಫಿಸಿಕಲ್ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಕೆಲವರು ಭಾವನಾತ್ಮಕವಾಗಿ ಲೈಕ್ ಒಂಥರ ಸ್ಪಿರಿಚುವಲ್ ಹೆಂಗೆ ಕನೆಕ್ಟ್ ಆಗ್ತೀವಿ ಆಸ್ ಯೂಶುವಲ್ ಆ ವ್ಯಕ್ತಿಗಳ ಮೇಲೆ ಏನೋ ಒಂದು ಬಾಂಡಿಂಗ್ ಕನೆಕ್ಟಿವಿಟಿ ಬೆಳೆದು ಬಿಟ್ಟಿರೋದು. ಸೊ ಜೊತೆಗಿರೋ ವ್ಯಕ್ತಿಗಿಂತ ನೀವು ಅಲ್ಲಿ ಸ್ಪೆಷಲ್ ಕನೆಕ್ಷನ್ ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡ್ತಾ ಇದ್ರೆ ಅದು ಎಮೋಷನಲ್ ಚೀಟಿಂಗ್ ಆಗ್ಬಿಡುತ್ತೆ. ಇವತ್ತು ನಾವು ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನ ಈ ಒಂದು ಕೇಸಸ್ ಸಿಗ್ತಾ ಇದೆ. ಅವ್ರದ್ದು ರೂಟ್ ಆಫ್ ಕಾಸ್ ನೋಡಿದ್ರೆ, ಸೊ ಇಲ್ಲ ಆ ಥರದ್ದೊಂದು ನಡೆದೋಗಿರುತ್ತೆ ಸರ್, ವಿ ಡೋಂಟ್ ನೋ ಹೇಗಾಯ್ತು ಹೆಂಗಾಯ್ತು ಗೊತ್ತಿಲ್ಲ, ಬಟ್ ಈಗೆಲ್ಲ ಆಗ್ತಿದೆ, ಸರಿಪಡಿಸ್ಕೊಬೇಕು, ನಮ್ಮ ಮನಸ್ಸು ಒಪ್ತಾ ಇಲ್ಲ, ಸೊ ಸಜೆಸ್ಟ್ ಮಾಡಿ ಹೇಗೆ ಇದರಿಂದ ಮೂವ್ ಆನ್ ಆಗಬೇಕು, ಅದರಿಂದ ಆಚೆ ಬರಬೇಕೆಲ್ಲ ಕೇಳ್ತಾರೆ. ಸೊ ಅವರಿಗೆ ಓವರ್ ಆಲ್ ಸೆಷನ್ ಮುಗಿದ ಮೇಲೆ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಸೆಷನ್ ಕೊಟ್ಟಿದ್ದೀರಿ, ಆ್ಯಂಡ್ ನಮಗೆ ಒಂದು ರಿಯಾಲಿಟಿ ಹೇಗೆ ನಮಗೆ ನಾವು ಅಲ್ಲಿಂದ ಆಚೆ ಬರಬೇಕು ಅನ್ನೋದನ್ನ ಒಂದು ದಾರಿ ಮಾಡಿಕೊಡ್ತೀರಿ ಅಂತ ಹೇಳ್ತಾರೆ. ಸೊ ಅಗೇನ್ ಹೇಳ್ತೀನಿ, ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಸ್ಮಾಲ್ ಫೀಸ್ ಇರುತ್ತೆ ಆ್ಯಂಡ್ ಬೆಸ್ಟ್ ಕೌನ್ಸಿಲಿಂಗ್ ನಿಮ್ಗೆ ಸಿಗುತ್ತೆ ಅಂತ, ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಹೇಳ್ತಾ ಇದ್ದೆ, ಪಾರ್ಟ್ನರ್ಗೆ ಗೊತ್ತಾಗ್ದಂಗೆ ಸ್ಪೆಷಲ್ ಕನೆಕ್ಟಿವಿಟಿ ತಗೊಳ್ಳೋದು, ಇದು ಎಮೋಷನಲ್ ಒಂದು ಏನು ಹೇಳ್ತೀವಿ ಚೀಟಿಂಗ್ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್, ಪಾರ್ಟ್ನರ್ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡುವಂಥ ಒಂದು ಮೆಂಟ್ಯಾಲಿಟಿ ಇರುತ್ತೆ ನೋಡಿ. ಅವರೊಟ್ಟಿಗೆ ಜಾಸ್ತಿ ಬೆರೆಯಲ್ಲ, ಆ್ಯಕ್ಚುಲಿ ಸಮಯ ಕೊಡಲ್ಲ, ಎಲ್ಲ ರೀತಿಯಿಂದನೂ ಕೂಡ ಈ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಏನೋ ಅನಿವಾರ್ಯಕ್ಕೆ ಇರಬೇಕು. ದಿಸ್ ಈಸ್ ಕಾಲ್ಡ್ ಎಮೋಷನಲ್ ಚೀಟಿಂಗ್ ಅಂತ ಹೇಳ್ತೀವಿ. ಸೊ ಅನಿವಾರ್ಯಕ್ಕೆ ಇರಬೇಕಂತ ಬಂದಾಗ ನೀವು ಫಿಸಿಕಲಿ ಪ್ರಾಂಪ್ಟ್ ಆಗಿದ್ರು, ಎಮೋಷನಲಿ ಅವರೊಟ್ಟಿಗೆ ಕನೆಕ್ಟ್ ಇಲ್ಲ, ಬೇರೆಯವರೊಟ್ಟಿಗೆ ಎಮೋಷನಲಿ ಎಷ್ಟೇ ಕನೆಕ್ಟ್ ಇದ್ರೂ ದಟ್ ಇಸ್ ಕಾಲ್ಡ್ ಆಲ್ಸೋ ಚೀಟಿಂಗ್ ಅಂತ ಹೇಳ್ತೀವಿ. ಓಕೆ, ಒಂದು ರಿಲೇಷನ್ಶಿಪ್ಪಲ್ಲಿ ಎಮೋಷನಲಿನೂ, ಫಿಸಿಕಲಿನೂ ಆ್ಯಂಡ್ ಸ್ಪಿರಿಚುವಲಿನೂ ಆ್ಯಂಡ್ ಏನು ರೊಮ್ಯಾಂಟಿಕ್ಲಿ ಎಲ್ಲ ಥರದ್ದು ಕನೆಕ್ಟ್ ಆದಾಗಲೇ ಆ ರಿಲೇಷನ್ಶಿಪ್ಪಿಗೆ ಒಂದು ಏನದು ಒಂದು ಚಿಗುರಿದ ಮರ ಆದಂಗೆ ಆಗುತ್ತೆ ರಿಲೇಷನ್ಶಿಪ್. ಸೊ ಹಾಗೆ ಈ ಥರದ್ದು ನಡ್ಕೊಂಡಾಗ ಆ ರಿಲೇಷನ್ಶಿಪ್ ಫುಲ್ಫಿಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈ 3 ಮೇಜರ್ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ವಿಡಿಯೋ ಸೂಪರ್ವಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಯೂರೋ ಫ್ಯಾಕ್ಟ್ನ ನೇರವಾಗಿ ಮಾತಾಡ್ತೀನಿ ನಾನು. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 50K ಆಗಲಿ, ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.